ನೋಡ್ರಿಪ್ಪ ಇವ್ ನಮ್ಮ ಡ್ರೈವರ ಇಲ್ಲೇ ನೋಡು ನಮ್ಮ ಗಾಡಿ ಸಿಗರೇಟ್ ಸೇರತೈತಿ ನೋಡಿಲ್ಲಿ ಹೊರಗೆ ಬರತಾವ ಸಿಗರೇಟ್. ಹಾಂ ಸೊ ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಬ್ಲಾಗ್ನಲ್ಲಿ ನಾವು ಊರ ಕಡೆ ಹೊಂಟಿದ್ವಿ. ಯಾಕಂದ್ರೆ ವಿಶೇಷತೆ ಏನಂದ್ರೆ ನಮ್ಮ ಊರ ಕಡೆ ಜಾತ್ರೆ ಇತ್ತಲ್ಲ, ವರ್ಷಕ್ಕೊಮ್ಮೆ ಜಾತ್ರೆ ಸಲುವಾಗಿ ನಾನು ಮತ್ತು ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ ಕೂಡ ಎಲ್ಲ ಹೋಗಿ ಸೇರಿ ಊರಿಗೆ ಹೊಂಟಿದ್ವಿ ನೋಡ್ರಿ. ರಾಹುಲ್ ಸರ್ ಏನು ತೊಗೊಳತ್ತೀರಿ ಸರ್? ಹೀಗೆ ನಮ್ಗೆ ಸರ್ ಇಜ್ಜತ್ತಿಲ್ಲ, ಕ್ಯಾಮ್ರಾ ಮ್ಯಾನಿಗೆ ಇಜ್ಜತ್ತಿಲ್ಲ. ಇವ್ರು ನೋಡ್ರಿಪ್ಪ, ಇವ್ರ ನಮ್ಮ ಸಾಹುಕಾರ ಮಂದಿ ಜಾತ್ರೆ ಮಾಡಕ್ಕೆ ಕರ್ಕೊಂಡು ಹೊಂಟಾರು ಸರ್. ಏನು ಸ್ಪೆಷಲ್ ರೀ ಜಾತ್ರೆ ಕರ್ಕೊಂಡು ಹೊಂಟ್ರಿ? ಏನಿಲ್ಲ, ಏನೂ ಇಲ್ಲ. ಏನು ಡ್ರಿಂಕ್ಸು ಪಾರ್ಟಿ? ಸರ್ ಒಂದು ಕೊಟ್ರಪ್ಪ ನಮಗೂ. ಈಗ ಸದ್ಯ ನಾವು ನ್ಯಾಷನಲ್ ಹೈವೇ 52 ಅದೇವಿ. ನಮ್ಮ ಡ್ರೈವರು ಮತ್ತೆ ತಿನ್ನತ್ತಾರು. ನಮ್ಮ ಡ್ರೈವರ್ ಕಾಕ ನೋಡ್ರಿ ಇಲ್ಲಿ ಹಿಂದಿಂತಾನ, ಕಾಕ ಮಗ ಇದು ನೋಡ ಹಳ್ಳಿ ಸ್ಟೈಲ. ಯಾವ್ದು ಸರ್? ಯಾವುದು ರೀ? ಏ ಹಾಂ ಮೇಲೆ ಹಿಂಗಾತ ಸರ್. ಬಜೆಟ್ ಎಷ್ಟು ರೀ ಐತಿ ಸರ್ ನಿಮ್ದು? 20 ರೂಪಾಯಿ 30 ರೂಪಾಯಿ ಡಿಪೆಂಡ್ ಅಪಾನ್ ಮ್ಯಾನು. ಹಾಂ, ಅದೊಂದು ಬಾಕಿ ಉಳ್ದೈತಿ. ಇವಾಗ ಕ್ರೆಡಿಟ್ ಬಿದ್ದಾಗಿಂದ ತುಂಬದ ಬಾಕಿ ಉಳ್ಳಾವು. ಸೊ ಗೈಸ್, ಕೊನೆಗೂ ಇವಾಗ ಹಿರೇಬಾಗೇವಾಡಿ ರೀಚ್ ಆಗಿದ್ದೀವಿ ಇವಾಗ. ಸೊ ಇವಾಗ ನಮ್ಮ ಹೈವೇ ಬಿಡೋ ಟೈಮ್ ಬಂತು. ನ್ಯಾಷನಲ್ ಹೈವೇ 52ನಲ್ಲಿ ನಾವು ರೈಡ್ ಮಾಡ್ಕೊಂಡು ಬರ್ತಾ ಇದ್ವಿ ಆಗಲೆಯಿಂದ. ಸೊ ಇವಾಗ ಹೋಗಿ ನಾವು ನಮ್ಮ ಊರ ಕಡೆ ನಾವು ಟರ್ನನ್ನು ಮಾಡ್ತೀವಿ. ಸೊ ಇವಾಗ ಹಿರೇಬಾಗೇವಾಡಿಯಿಂದ ಬಳಿಗೆ ಹೋಗ್ತೀವಿ. ನೀವು ಕೂಡ ನೋಡಿ ಯಾವ ರೀತಿ ನಾವು ನಮ್ಮ ಊರು ಯಾವ ರೀತಿ ನಾವು ಹೋಗ್ಬೋದು ಅಂತ. ರೈತರ ಜೀವನ ವರ್ಷ ಬಾರಿ ಬೆಳೆಸಿದ ನಂತರ ಈ ರೀತಿ ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ತಾರೆ. ಅದೇ ಮಾರ್ಕೆಟ್ನಲ್ಲಿ ಹೋದ ನಂತರ ಅವ್ರ ತಕ್ಕ ರೇಟ್ ಅವ್ರಿಗೆ ಸಿಗೋದಿಲ್ಲ. ಸೊ ಎಲ್ಲರದು ಲೈಫ್ ಹೀಗೆ ಇದೆ. ಸೊ ನನ್ನ ಪ್ರಕಾರ ರೈತರಿಗೆ ಎಲ್ಲರೂ ರೆಸ್ಪೆಕ್ಟನ್ನು ಕೊಡಿ, ಅವ್ರು ಕೇಳುವ ಬೆಳೆಯನ್ನು ಎಲ್ಲರೂ ಕೊಡಿ. ಸರ್ಕಾರ ಇದನ್ನು ಮಾಡ್ಬೋದು. ಅದೇ ನಾವು ಕ್ಯಾಬೇಜನ್ನು ಮಾರ್ಕೆಟ್ನಲ್ಲಿ ತಗೊಳಕ್ಕೆ ಹೋದರೆ ನಮಗೆ ಅವರು ಕೊಡ್ತಾರೆ 20 ರೂಪಾಯಿ 30 ರೂಪಾಯಿಗೆ. ಆದರೆ ಇವ್ರಿಗೆ ಅವರು ಮಾರೋದು ಕೇವಲ 2 ರಿಂದ 3 ರೂಪಾಯಿ ರೇಟಿಗೆ ಅವ್ರ ರೈತ ಕಡೆಯಿಂದ ಅವರು ತಗೊಳ್ತಾರೆ. ಅದರ ಬಗ್ಗೆ ನಮ್ಮ ಡ್ರೈವರರ ಅಭಿಪ್ರಾಯ ಏನಿದೆ ಅಂತ ನಾವು ಕೇಳಬಹುದು. ಡ್ರೈವರ್ ಸರ ಹೇಳ್ರಿಪ್ಪ, ನಿಮ್ಮ ರೈತರ ಬಗ್ಗೆ ಏನಾದ್ರು ಮಾತಾಡ್ರಿ, 2 ಮಾತು. ಬರ್ತಿದ್ರಾಗ ಭಾರತದ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ರೈತರು. ಹಾಂ ರೀ ಸರ. ಅದನ್ನು ಬಿಟ್ಟರೆ ನಮ್ಮ ಸೈನಿಕರು. ಹೌದಿಲ್ಲ? ಹೌದು. ಈ ದೇಶದಲ್ಲಿ ರೈತರಿಗೆ ನ್ಯಾಯ ಇಲ್ಲ.